ಚಿಕ್ಕಬಳ್ಳಾಪುರದಲ್ಲಿ ನಿಯಂತ್ರಣ ಇಲ್ಲದೆ ಸಂಚರಿಸ್ತಾ ಇರೋ ಟಿಪ್ಪರ್ ಲಾರಿಗಳು ಮತ್ತೊಮ್ಮೆ ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದಿದೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕ್ರಷರ್ಗಳಿಂದ ಎಂಸ್ಯಾಂಡು ಜಲ್ಲಿ ತುಂಬಿಕೊಂಡು ಅತಿ ವೇಗವಾಗಿ ಟಿಪ್ಪರ್ ಲಾರಿಗಳ ಹಾವಳಿ ಜಾಸ್ತಿಯಾಗಿದ್ದು ಅಪಘಾತಗಳ ಪ್ರಕರಣಗಳು ದಾಖಲಾಗ್ತಾ ಇವೆ. ಹೀಗಿರುವಾಗ ಶುಕ್ರವಾರ ತಾಲೂಕಿನ ಮರಸನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವೊಂದು ಆಗಿದೆ. ಪೆರೇಸಂದ್ರ ಕಡೆಯಿಂದ ವೇಗವಾಗಿ ಬಂದಂತಹ ಟಿಪ್ಪರ್ ಲಾರಿಯೊಂದು ಮುಂದೆ ಮರಸನಹಳ್ಳಿ ಗ್ರಾಮದ ಮನೋಜ್ ಅನ್ನೋರು ಬೈಕ್ನಲ್ಲಿ ತನ್ನ ಇಬ್ಬರು ಮಕ್ಕಳನ್ನ ಶಾಲೆಗೆ ಬಿಡಲು ಹೋಗ್ತಾ ಇದ್ದ ವೇಳೆ ವೇಗವಾಗಿ ಹಿಂದೆಯಿಂದ ಬಂದ ಟಿಪ್ಪರ್ ಚಾಲಕ ಮಕ್ಕಳಿದ್ದ ಬೈಕ್ಗೆ ಟಿಪ್ಪರ್ನಲ್ಲಿ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ರಭಸಕ್ಕೆ ಬೈಕ್ನಲ್ಲಿದ್ದ ತಂದೆ ಮಕ್ಕಳು ಸೇರಿ ಗಗನಕ್ಕೆ ಹಾರಿ ಬಿದ್ದಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣ ಅಲ್ಲಿದ್ದ ಸಾರ್ವಜನಿಕರು ಈ ತಂದೆ ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೋಜ್ ಕುಮಾರ್ ಅಂತ ನಮ್ಮೂರು ಮರಸನಹಳ್ಳಿ. ಮಕ್ಕಳನ್ನ ಸ್ಪೆಷಲ್ ಕ್ಲಾಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಇದು ಗಾಡಿ ಬಸ್ಸು ಆಮೇಲೆ ಇದು ಬಂದುಬಿಟ್ಟು ಟಿಪ್ಪರ್ ಬಂದು ಹೊಡೆದ್ಬಿಟ್ಟಿದೆ ನಮಗೆ. ಯಾರಿಗೇನೇನಾಗಿದೆ ಅಣ್ಣ? ನನ್ನ ಮಗನ ಕೈಗೆ ತೆಗೆದಿದ್ದೆ, ಕಾಲು ತೆಗೆದಿದ್ದೆ, ತಲೆ ತೆಗೆದಿದ್ದೆ, ನನಗೆ ಇಲ್ಲಿ ತೆಗೆದಿದ್ದೆ. ನನ್ನ ಮಗಳಿಗೆ ಕೈ ಕಾಲು ತೆಗೆದಿದ್ದೆ. ಇದು ಹಳೆ ಹಾಸ್ಪಿಟ್ಲಲ್ಲಿ ಅವಳಿದ್ದಾಳೆ. ಹೊಸ ಹಾಸ್ಪಿಟ್ಲ್ ನಾವು ಬಂದಿದ್ದೀವಿ. ಹೆಂಗಾಯ್ತಣ್ಣ ಇದು? ಬರ್ತಾ ಇದ್ರೆ ಅವ್ರು ಹಿಂದೆಗಡೆ ಬಂದು ಹೊಡೆದಿರೋದು. ಅಂದರೆ ಸ್ಪೀಡಾಗಿ ಬರ್ತಾ ಇದ್ರಾ? ನಾವೇ ಆರಾಮಾಗಿ ನಾವೇ 42 ಬರ್ತಾ ಇದ್ವಿ. ಅವ್ರಿಗೆ ಜ್ವರ ಬಂದು ಹೊಡೆದಿತ್ತು ನಮಗೆ. ನಿಮ್ಮ ಮಕ್ಕಳು ಏನು ಓದ್ತಿದ್ರು, ಏನು ಹೆಸರಣ್ಣ? ನನ್ನ ಮಗಳ ಹೆಸರು ಬಂದ್ಬಿಟ್ಟು ಐಸಿರಿ ಅಂತ. ನನ್ನ ಮಗಳು 6th ಸ್ಟ್ಯಾಂಡರ್ಡು. ನನ್ನ ಮಗನ ಹೆಸರು ಬಂದ್ಬಿಟ್ಟು ಮುನೋಲ್ಲಾಸ್ ಅಂತ, 2nd ಸ್ಟ್ಯಾಂಡರ್ಡು. ಇದು ಬಸ್ಸು ಟಿಪ್ಪರ್ ಎರಡು ಬಂದ್ಬಿಟ್ಟು ಟಿಪ್ಪರ್ ಬಂದು ಹೊಡೆದಿದ್ದಾನೆ. ಸೊ ಹಂಗಾಗಿ ನಿಮ್ಗೆ ಇದು ಒಂದು ರೀತಿಯಾಗಿ ಇದಾಗಿದೆ. ಏನೋ ಟಿಪ್ಪರ್ ಚಾಲಕ ಬೈಕ್ ಸವಾರನ ಬೈಕ್ಗೆ ಡಿಕ್ಕಿ ಹೊಡೆಯೋದಲ್ಲದೆ ಮುಂದೆ ಹೋಗ್ತಾ ಇದ್ದ ಸರ್ಕಾರಿ ಬಸ್ಗೂ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿದ್ದು ಭಾರೀ ಅಪಾಯದಿಂದ ದೊಡ್ಡ ಅನಾಹುತ ತಪ್ಪಿದೆ. ಆದರೆ ಅಪಘಾತದ ಬಳಿಕ ಟಿಪ್ಪರ್ ಲಾರಿ ಚಾಲಕ ಹೆದ್ದಾರಿ ಮಧ್ಯದಲ್ಲೇ ಲಾರಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ನಿಯಂತ್ರಣವಿಲ್ಲದ ಟಿಪ್ಪರ್ ಲಾರಿಗಳ ಸಂಚಾರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಅಪಘಾತಗಳು ನಡೀತಾ ಇದ್ದು ಶಾಲಾ ಮಕ್ಕಳ ಸುರಕ್ಷತೆ ಬಗ್ಗೆ ಸಾರ್ವಜನಿಕರು ತೀವ್ರ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಪ್ಪ ಅಂತ ದೇವಸ್ಥಾನದ ಸಳ್ಳಿ. ನಾವು ಚಿಕ್ಕಬಳ್ಳಾಪುರದಿಂದ ಮನೆ ಹೋಗ್ತಾ ಇದ್ವಿ. ಬೆಳಗ್ಗೆ 8:30 9 ಗಂಟೆ ಚಿಕ್ಕಬಳ್ಳಾಪುರದಿಂದ ಬಂದು ಮನೆಗೆ ಹೋಗ್ತಾ ಇದ್ವಿ. ಬರಬೇಕಾದ್ರೆ ಮರಸನಹಳ್ಳಿ ಹತ್ರ ಅರ್ಧ ದಾರಿ ಡೌನು, ಮರಸನಹಳ್ಳಿ ಹತ್ರ ಅರ್ಧ ದಾರಿ ಡೌನು ಕೆರೆ ಅಂಗಳದಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದನ್ನು ನಾವೇನಂತ ನೋಡಿದ್ವಿ. ಅಲ್ಲಿರೋ ಜನ ಬಂದು ಅಷ್ಟೊತ್ತಿಗೆ ಬಸ್ಸು ಲಾರಿ ಎರಡು ನಾನು ಮುಂದೆ ನೀರು ಮುಂದೆ ಬಂದು ಟಿಪ್ಪರ್ ಬಂದು ಇವ್ರಿಗೆ ಹೊಡೆದಿರೋದು. ಟಿಪ್ಪರ್ ಡ್ರೈವರ್ ಬಂದು ಓಡೋಗಿದ್ದಾನೆ ಅಲ್ಲೇ ಸ್ಪಾಟಲ್ಲಿಲ್ಲ. ಈ ಹುಡುಗರು ನೋಡಿದ್ರೆ ಎಲ್ಲ ಒಂಕೆಗೆ ಬಿದ್ದೋಗಿದ್ರು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರೆ ನಾವು ಈಗ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ವಿಚಾರಣೆ ಮಾಡ್ತಾ ಇದ್ವಿ. ಮೂಗಿಗೆ ಏಟಾಗಿದೆ, ಕೈಗೆ ಏಟಾಗಿದೆ, ಭುಜಕ್ಕೆ ಏಟಾಗಿದೆ, ತಲೆಗೆ ಏಟಾಗಿದೆ, ಹೆಣ್ಣು ಮೂಗಿಗೆ ಕುತ್ತಿಗೆ ಹತ್ರ ಎಲ್ಲ ಏಟಾಗಿದೆ. ಅಂದರೆ ಟಿಪ್ಪರ್ ಅವಳಿಗಳಿಂದ ಈ ರೀತಿ ಆಗ್ತಿದೆ ಅಂತ. ಟಿಪ್ಪರ್ ಅವಳಿಗಳಿಂದ ಈ ಥರ ಆಗ್ತಾ ಇದೆ. ಟಿಪ್ಪರ್ ಅಂದರೆ ಏನು ನಾನು ಮುಂದೆ ಬರ್ತಾರೆ, ಸಿಕ್ಕಾಪಟ್ಟೆ ಭಾರಿ ಅವಳಿ ಸರ್. ನಾನು ಈಗ ಹೋಗ್ತಾ ಇದ್ದೀನಿ, ಏನು ಹಿಂದು ಮುಂದೆ ಬರ್ತಾ ಇದ್ದಾರೆ ನನ್ನ ಕಡೆ. ಅಲ್ಲ ಇದು ಪದೇ ಆಗ್ತಿದ್ದಿಲ್ಲ? ಪದೇ ಆಗ್ತಾನೆ ಇದೆ ಸರ್. ಟಿಪ್ಪರ್ ಅವಳಿಗೆ ಸಿಕ್ಕಾಪಟ್ಟೆ ಇದೆ ಸರ್. ನಾನು ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಬರಬೇಕಾದ್ರೆ ಅನ್ಕೊ ಮುಂದೆ ಟಿಪ್ಪರ್ ಏನು ಇಷ್ಟು ಫಾಸ್ಟಾಗಿ ಬರ್ತಾ ಇದ್ದಾರೆ ಅಂತ. ಅದ್ರ ಹಿಂದ್ಗಡೆ ನಾನು ಆಗಿ ಚಿಕ್ಕಬಳ್ಳಾಪುರ ಬಂದಿದ್ದು ಒಂದು ಅರ್ಧ ಗಂಟೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್ ಹಿಂದ್ಗಡೆ. ಸೊ ಈ ರೀತಿ ಆದರೆ ಮಕ್ಕಳು ಯಾವ ರೀತಿ? ಈ ಥರ ಆದರೆ ಮಕ್ಕಳು ಯಾವ ರೀತಿ ಸರ್? ಗಾಡಿ 2 ವೀಲರ್ ಬರ್ತಾ ಇರ್ತಾರೆ ಎನಿ ಟೈಮು. ಈ ಥರ ಆದರೆ ಯಾವ ಥರ ನಾವು ಇದಾಗಬೇಕು ಸರ್? ಎನಿ ಟೈಮ್ ಇದೇ ಥರ ಆಗ್ತಾರೆ ಸರ್. ಪೊಲೀಸರು ಇಲಾಖೆ ಕಡಿವಾಣ ಆಗ್ಬೇಕಂತೀರಾ? ಹೌದು ಸರ್. ಇದು ಕತ್ತೇನೋ ನಿಲ್ತಾ ಇರಲಿಲ್ಲ, ಗಂಡು ಮಗು ಬಂದು ರಕ್ತ ಬರ್ತಾ ಇದೆ. ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲ್. ಇವನು ಡ್ರೈವರ್ ಓಡೋಗ್ಬಿಟ್ಟಿದ್ದಾನೆ. ಬಸ್ ಹತ್ಕೊಂಡು ಹೋಗಿದ್ದಾನೆ. ಇದು ಪೊಲೀಸ್ ಸ್ಟೇಷನ್ ನಡಿ ಅಂತ ಪೊಲೀಸವ್ರು ಹೇಳ್ತಾ ಇದ್ರು. ಅನ್ಲೋಡ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ ನಡಿ ಅಂತ ಹೇಳ್ತಾರೆ. ಬಸ್ಸಿಗೆ ಏನಾಗಿದೆ, ಟಿಪ್ಪರ್ಗೆ ಏನಾಗಿದೆ? ಟಿಪ್ಪರು ಬಸ್ ಕೊಡ್ದವನೆ, ಬಸ್ಸನು ಬೈಕ್ ಕೊಡ್ದು. ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ? ಮುಂದೆಗಡೆ ಯಾವ ರೀತಿ ಕಿಸ್ಕೊಂಡು? ಆದರೆ ಇಬ್ಬರು ಈಕ್ವಲ್ ಆಗಿ ಬರ್ತಾ ಇದ್ರಲ್ಲ ಹಿಂದೆ ಮುಂದೆ.
ಇನ್ನು ಘಟನೆ ನಡೆದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಟಿಪ್ಪರ್ ಲಾರಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ಟಿಪ್ಪರ್ ಲಾರಿಗಳ ಅತಿ ವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಯೇ ಈ ಅಪಘಾತಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.